ಸ್ನೇಹಿತರೆ, ನೀವು ರೋಡ್ನಲ್ಲಿ ಹೋಗ್ತಾ ಇರ್ತೀರಾ, ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಕುಣಿಯಲು ಪ್ರಾರಂಭಿಸ್ತಾನೆ. 1 ಗಂಟೆ ಕುಣಿತಾನೆ, 2 ಗಂಟೆ, ಒಂದಿನ. ಆದರೆ ಆತ ನಿಲ್ಸೋದೇ ಇಲ್ಲ. ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಜನ ಕುಣಿಲಿಕ್ಕೆ ಬರ್ತಾರೆ. ಇದೇ ಮುಂದೆ ನೂರಾರು ಜನಕ್ಕೆ ಕನ್ವರ್ಟ್ ಆಗತ್ತೆ. ಯಾರು ಸಂಗೀತವನ್ನ ಹಾಕಲ್ಲ, ಪಾರ್ಟಿ ಮಾಡಲ್ಲ, ಆದ್ರೂ ಸಹ ಜನ ಕುಣಿತಿರ್ತಾರೆ, ಕುಣಿಯುತ್ತಲೇ ಇರ್ತಾರೆ. ಕೊನೆಗೆ ದಣಿವಿನಿಂದ, ಹೃದಯಾಘಾತದಿಂದ ಜನರು ಸಾಯಲು ಆರಂಭಿಸ್ತಾರೆ. ಇದು ಸಿನಿಮಾ ಕಥೆಯಲ್ಲ, 1518ರಲ್ಲಿ ನಡೆದ ನಿಜವಾದ ಕಥೆ. ಇದು ಇತಿಹಾಸದ ಅತ್ಯಂತ ವಿಚಿತ್ರ ಘಟನೆ, ದ ಡ್ಯಾನ್ಸಿಂಗ್ ಪ್ಲೇಗ್. 1518 ಇಂದಿನ ಸ್ಟ್ರಾಸ್ಬರ್ಗ್ ನಗರ. ಒಂದಿನ ಒಬ್ಬ ಮಹಿಳೆ ರಸ್ತೆಗೆ ಬರ್ತಾಳೆ. ಅವಳ ಹೆಸರು ಫ್ರಟೋಫಿಯಾ ಅಂತ ಕೆಲವು ದಾಖಲೆಗಳು ಹೇಳುತ್ತೆ. ಹಠಾತ್ತನೆ ಅವಳು ಕುಣಿಯಲು ಆರಂಭಿಸ್ತಾಳೆ. ಯಾರಿಗೂ ಸಹ ಏನೂ ಸಹ ಅರ್ಥ ಆಗಲ್ಲ. ಜನ ಇದು ತಮಾಷೆ ಅನ್ಕೊಳ್ತಾರೆ. ಆದರೆ ಅದು ಗಂಟೆಗಳ ಕಾಲ ನಡೆಯುತ್ತೆ. ನಂತರ ದಿನವಿಡೀ ಕುಣಿತಾಳೆ. ಮಾರನೇ ದಿನನೂ ಸಹ ನಿಲ್ಸಲ್ಲ. ಅಲ್ಲಿಂದ ಒಂದು ವಿಚಿತ್ರ ಘಟನೆ ಆರಂಭವಾಗತ್ತೆ. ಕೆಲವೇ ದಿನಗಳಲ್ಲಿ ಇನ್ನಷ್ಟು ಜನ ಕುಣಿಯಲು ಆರಂಭಿಸ್ತಾರೆ. 10 ಜನ, 20 ಜನ, 30 ಜನ, 50 ಜನ, ನಂತರ 100 ಜನ. ನಗರವೇ ಬೆಚ್ಚಬೀಳತ್ತೆ. ಜನರು ಅಳ್ತಾ ಇರ್ತಾರೆ, ದಣಿದಿರ್ತಾರೆ, ಕಾಲುಗಳು ನಿಲ್ತಾ ಇರಲ್ಲ, ನೆಲಕ್ಕೆ ಬೀಳ್ತಾರೆ, ವಿಶ್ರಾಂತಿ ಪಡಿತಾರೆ, ಮತ್ತೆ ಕುಣಿಲಿಕ್ಕೆ ಬರ್ತಾರೆ. ಆ ಕಾಲದ ವೈದ್ಯರು ಸಹ ಗೊಂದಲಕ್ಕೊಳಗಾಗ್ತಾರೆ. ಅವರಿಗೆ ಕಾರಣನೇ ತಿಳಿಯಲ್ಲ. ಆಗ ವೈದ್ಯರು ಮತ್ತೊಂದು ದೊಡ್ಡ ತಪ್ಪನ್ನ ಮಾಡ್ತಾರೆ. ಇವರಿಗೆ ಇನ್ನಷ್ಟು ಕುಣಿಯಲು ಬಿಡಿ ಅಂತ ಸಲಹೆಯನ್ನ ನೀಡ್ತಾರೆ. ಸಂಗೀತಗಾರರನ್ನ ಕರೆಸಲಾಗತ್ತೆ, ವೇದಿಕೆಗಳನ್ನ ನಿರ್ಮಿಸಲಾಗತ್ತೆ. ಆದರೆ ಇದರಿಂದ ಸಮಸ್ಯೆ ಇನ್ನೂ ಹೆಚ್ಚಾಗತ್ತೆ. ವಾರಗಳು ಕಳೆಯುತ್ತೆ. ಜನರು ಇನ್ನೂ ಕುಣಿತಾನೇ ಇರ್ತಾರೆ. ಕೆಲವರಿಗೆ ಕಾಲುಗಳಲ್ಲಿ ಗಾಯಗಳು, ಕೆಲವರು ಸಂಪೂರ್ಣ ದಣಿದು ಹೋಗ್ತಾರೆ, ಮತ್ತೆ ಕೆಲವರಿಗೆ ಹೃದಯಾಘಾತ ಆಗತ್ತೆ. ಪಾರ್ಶ್ವವಾಯು, ತೀವ್ರ ಆಯಾಸದಿಂದ ಜನ ಮೃತಪಡ್ತಾರೆ. ಒಂದು ನಗರ ಭಯದಲ್ಲಿ ಬದುಕಲು ಆರಂಭಿಸುತ್ತೆ. ಇದು ರೋಗಾನ, ಶಾಪಾನ ಅಥವಾ ಸಾಮೂಹಿಕ ಹುಚ್ಚುತನನ? ಯಾರಿಗೂ ಸಹ ಉತ್ತರನೇ ಸಿಗಲ್ಲ. ಅದಾದ್ಮೇಲೆ ಕೆಲವು ವಾರಗಳ ನಂತರ ಈ ಘಟನೆ ನಿಧಾನವಾಗಿ ನಿಂತು ಬಿಡುತ್ತೆ. ಆದರೆ ಕಾರಣ ಏನು ಅಂತ ಇಂದಿಗೂ ವಿಜ್ಞಾನಿಗಳು ಚರ್ಚಿಸ್ತಾ ಇದ್ದಾರೆ. ಕೆಲವರು ವಿಷಕಾರಿ ಶಿಲೀಂಧ್ರ ಕಾರಣ ಅಂತ ಹೇಳ್ತಾರೆ. ಇನ್ನು ಕೆಲವರು ಭಯ, ಒತ್ತಡ ಮತ್ತು ಸಾಮೂಹಿಕ ಮಾನಸಿಕ ಪರಿಣಾಮ ಅಂತ ಹೇಳ್ತಾರೆ. ಆದರೆ ನಿಜವಾದ ಉತ್ತರ ಇಂದಿಗೂ ಸಹ ರಹಸ್ಯನೇ. ಇತಿಹಾಸದಲ್ಲಿ ಯುದ್ಧಗಳಿವೆ, ಮಹಾಮಾರಿಗಳಿವೆ, ದುರಂತಗಳಿವೆ. ಆದರೆ ಜನರು ಕುಣಿದು ಸತ್ತ ಘಟನೆ ಇದು ಒಂದೇ. 500 ವರ್ಷಗಳ ನಂತರವೂ ದ ಡ್ಯಾನ್ಸಿಂಗ್ ಪ್ಲೇಗ್ ಜಗತ್ತಿನ ಅತ್ಯಂತ ವಿಚಿತ್ರ ರಹಸ್ಯಗಳಲ್ಲಿ ಒಂದಾಗಿದೆ. ಇಂದಿಗೂ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಅವರು ಯಾಕೆ ಅಂದು ಕುಣಿತಾ ಇದ್ರು ಅಂತ. ಈ ಡ್ಯಾನ್ಸಿಂಗ್ ಪ್ಲೇಗ್ನ ಕಥೆ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನ ಲೈಕ್ ಮಾಡಿ. ನಿಮಗೇನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.